ನಮಸ್ಕಾರ ಸ್ನೇಹಿತರೆ, ಎಸ್ ವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಮಿಲೆಟ್ ರವಾ ಇಡ್ಲಿ ಮಾಡೋದು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸು: 1 ಲೋಟ ಮಿಲೆಟ್ ರವೆಗೆ, ಇದು ಎಲ್ಲ ಕಡೆ ಸಿಗುತ್ತೆ, ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ. ಆಮೇಲೆ 1 ಲೋಟ ಮೊಸರು, ಒಂದು ಸ್ವಲ್ಪ ಕ್ಯಾರೆಟ್, ಹಾಗೆ ಕರಿಬೇವು, ಹಸಿಮೆಣಸು, ಕಡಲೆಬೇಳೆ, ಸಾಸಿವೆ, ಹಾಗೆ ಒಂದು ಸ್ವಲ್ಪ ಗೋಡಂಬಿ, ಆಮೇಲೆ ಬೇಕಿಂಗ್ ಸೋಡಾ ಅಥವಾ ಇನೋ ಸಾಲ್ಟ್ ಯಾವುದಿರುತ್ತೋ ಅದು, ಉಪ್ಪು. ಇದಿಷ್ಟು ಇಂಗ್ರೀಡಿಯೆಂಟ್ಸು ಅದಕ್ಕೆ ಬೇಕಾಗುತ್ತೆ. ಫಸ್ಟು ಹೀಗೆ ಬಾಣಲೆನ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ, ಕಡಲೆಬೇಳೆ ಎರಡನ್ನ ಫಸ್ಟ್ ಹಾಕಿಬಿಟ್ಟು ಅದು ಒಂದು ಸ್ವಲ್ಪ ಕೆಂಪಾದಮೇಲೆ ಅದಕ್ಕೆ ಕರಿಬೇವು, ಹಸಿಮೆಣಸು ಎಲ್ಲ ಒನ್ ಬೈ ಒನ್ ಹಾಕ್ಕೊಳ್ಳೋದು. ಇಲ್ಲಿ ಮಿಲೆಟ್ ರವಾ ತುಂಬ ಇದರಲ್ಲಿ ರಿಚ್ ಇನ್ ಮಿನರಲ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಐರನ್, ಜಿಂಕ್, ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ನಮಗೆ ಎರಡು ಮೂರು ಅಷ್ಟೇ ತಿನ್ನೋಕ್ಕಾಗೋದು. 2 ಮೂರನೇದು ತಿನ್ನೋಕ್ಕಾಗಲ್ಲ ಇಡ್ಲಿ, ಅಷ್ಟು ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡತ್ತೆ. ಸೊ ಇದು ವೆಯ್ಟ್ ಮ್ಯಾನೇಜ್ಮೆಂಟಿಗೆ ತುಂಬ ಒಳ್ಳೆಯದು. ಆವಾಗ ನಾವು ಕಡಿಮೆ ತಿಂತೀವಿ, ಹೊಟ್ಟೆ ಫಿಲ್ ಆದಂಗೆ ಆಗುತ್ತೆ ಆಟೋಮೆಟಿಕಲಿ. ಗ್ಲೂಟನ್ ಫ್ರೀ, ಮತ್ತು ಇದು ಕ್ಯಾಲೋರೀಸ್ ನಾವು ಕಡಿಮೆ ತಿಂತೀವಿ. ಹಾಗಾಗಿ ಇವೆಲ್ಲ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ತುಂಬ ಒಳ್ಳೆಯದು, ಮತ್ತು ಒಳ್ಳೆ ಫೈಬರ್ ಇರುತ್ತೆ. ಸೊ ಇದರಲ್ಲಿ ಇನ್ನು ನಾವು ಉಪ್ಮಾ ಮಾಡ್ಬೋದು, ಕೀರೋ, ಎಲ್ಲ ರವಾ ದೋಸೆ ಎಲ್ಲ ಮಾಡ್ಕೊಳ್ಬೋದು. ಹೀಗೆ ಚೆನ್ನಾಗಿ ಅದನ್ನು ರವೆನ ಎಲ್ಲ ಒನ್ ಬೈ ಒನ್ ಹಾಕಿ ಹುರಿದುಬಿಟ್ಟು ಅದಕ್ಕೆ ನೀವು ಆಮೇಲೆ ಗೋಡಂಬಿನ ಕಟ್ ಮಾಡಿ ಹಾಕ್ಕೊಡಿ, ಉಪ್ಪು ಹಾಕ್ಕೊಡಿ, ಇನೋ ಸಾಲ್ಟ್ ಒಂದು 2 ಚಿಟಿಕೆ ಆಗೋಷ್ಟು ಸೇರಿಸಿ, ಆಮೇಲೆ ಮೊಸರನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಡ್ಲಿ ತಟ್ಟೆಗೆ ಹಾಕೋದಷ್ಟೇ, ಇನ್ನೇನಿಲ್ಲ. ಈ ಮಿಲೆಟಲ್ಲಿ ಪ್ರೋಟೀನ್, ಫೈಬರ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇರುತ್ತೆ. ಈ ಹಾರ್ಟ್ ಹೆಲ್ದಿ ಇದು, ಆಮೇಲೆ ಡಯಾಬಿಟಿಸಿಗೆ ಒಳ್ಳೆಯದು, ಆಮೇಲೆ ಅದೇ ವೆಯ್ಟ್ ಮ್ಯಾನೇಜ್ಮೆಂಟ್ ನಾನು ಆಗಲೇ ಹೇಳಿದೆ. ಸೊ ಹೀಗೆ ತುಂಬಾ ಯೂಸಸ್ ಇದೆ. ಮೊಸರು ಹಾಕ್ಬಿಟ್ಟು ನೋಡಿ, ಇದಕ್ಕೆ ಇಡ್ಲಿ ತಟ್ಟೆಗೆ ಹಾಕೋಷ್ಟು ಕರೆಕ್ಟ್ ನಮಗೆ ಗೊತ್ತಿರುತ್ತಲ್ಲ, ಇದು ಮಾಡ್ಕೊಂಡ್ಬಿಟ್ಟು ಈಗ ಇಡ್ಲಿ ತಟ್ಟೆಗೆ ಹಾಕ್ಕೊಳ್ಳಿ ಅದನ್ನು. ಆಮೇಲೆ ನೀವೊಂದು 12ರಿಂದ 15 ನಿಮಿಷ ಅಷ್ಟು ಬೇಯಿಸ್ಬಿಟ್ರೆ, ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು, ನಿಮಗೆ ಇಡ್ಲಿ ಈಸಿಯಾಗಿ ತೆಗಿಯೋಕ್ಕೆ ಬರುತ್ತೆ. ಒಂದು ಚೂರು ನೀರನ್ನ, ಸೇಮ್ ರವೆ ಇಡ್ಲಿ ಥರನೇ ಆಗುತ್ತೆ. ಯಾವ ಥರ ಮುದ್ದೆನೂ ಆಗೋದಿಲ್ಲ, ಅಂಟ್ಕೊಳ್ಳೋದಿಲ್ಲ, ಏನಿಲ್ಲ, ಈಸಿಯಾಗಿ ನಾವು ತೆಗಿಯೋಕ್ಕೆ ಬರುತ್ತೆ. ರವೆ ಇಡ್ಲಿ ಥರನೇ ಇರುತ್ತೆ ಸೇಮ್. ಅಂದರೆ ಅದರಷ್ಟು ನಮಗೆ ತಿನ್ನೋಕ್ಕಾಗಲ್ಲ, ಬೇಗ 1-2 ತಿಂತಿದ್ದಂಗೆ ಸಾಕಪ್ಪ ಹೊಟ್ಟೆ ತುಂಬಿಡ್ತು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಿಜವಾಗ್ಲೂ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಇದು ತುಂಬ ಒಳ್ಳೆಯದು. ನೋಡಿ, ಈ ರೀತಿ ಮಾಡಿಬಿಟ್ಟು ನೀಟಾಗಿ ಹಾಕಿಬಿಟ್ಟು ಎಕ್ಸ್ಟ್ರಾ ಇದ್ದಿದ್ದನ್ನೆಲ್ಲ ತೆಗೆದುಬಿಟ್ಟೆ ನಾನು. ಆಮೇಲೆ ಅದು ಕರೆಕ್ಟಾಗಿ ಬೇಯೋದಿಲ್ಲ, ಅದಕ್ಕೋಸ್ಕರ ಈ ಥರ ಎಲ್ಲ ಇದು ಮಾಡಿಬಿಟ್ಟು, ಆಮೇಲೆ ಹೇಳಿದ್ನಲ್ಲ 12ರಿಂದ 15 ನಿಮಿಷ ಮೀಡಿಯಮ್ ಉರಿಯಲ್ಲಿ ಹಬೆಯಲ್ಲಿ ಇಡ್ಲಿ ಇದರಲ್ಲಿ ಅಟ್ಟದಲ್ಲಿ ಹಬೆಯಲ್ಲಿ ಬೇಯಿಸಿ ನೋಡಿ. ಆಮೇಲೆ ಎಷ್ಟು ಟೇಸ್ಟಿಯಾಗಿರೋ ಇಡ್ಲಿ ರೆಡಿಯಾಗಿರುತ್ತೆ. ನಿಮಗೂ ಇಷ್ಟ ಆದರೆ ಖಂಡಿತ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.